ಅವ್ರ ಆಡಳಿತ ತಗೊಂಡ್ಬಿಡಿ ಸರ್ ಗೌರ್ಮೆಂಟ್ ಮೇನ್ ಗೇಟ್ ಮಾಡ್ರಿ ಈ ಗೇಟ್ ಕ್ಲೋಸ್ ಮಾಡ್ಬೇಡ್ರಿ ಓಪನ್ ಮಾಡಿ ಸಮಾಧಾನ ಮಾಡ್ಕೊಳ್ಳಿ ಈ ಗೇಟ್ ಕ್ಲೋಸ್ ಮಾಡ್ಕೊಳ್ಳಿ ಅಲ್ಲ ಇದು ದೇವಸ್ಥಾನದ ಬೋರ್ಡ್ಗೆ ತೊಂದರೆ ಆಗ್ತೈತೆ ಬಂದ ಕೇಳೋಣ ಇದನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಮೇನ್ ಗೇಟ್ ಐತೆ ಓಪನ್ ಮಾಡ್ಕೊಂಡಿದ್ದಾರೆ ಗೇಟ್ ಕ್ಲೋಸ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ ದೇವಸ್ಥಾನದ ಬೋರ್ಡ್ ಭಕ್ತಾದಿಗಳಿಗೆ ತೊಂದರೆ ಆಗ್ತೈತೆ ತೊಂದರೆ ಆಗುದಿಲ್ಲ ಇವತ್ತು ಸೇವೆ ಇದೆಲ್ಲ ಇದೆ ಸರ್ಕಾರ ಹತ್ರ ಮಾತಾಡೋಣ ಏನ್ ಸರ್ ಕರೆಕ್ಟ್ ಮಾತಾಡಿ ಯಾರಾದ್ರೇನ್ರಿ ಸಂಬಂಧ ಇಲ್ಲ ಗುರುಗಳೇ ನನಗೆ ಇದಕ್ಕೂ ಸಂಬಂಧ ಇಲ್ಲ ಅವ್ರು ಯಾವ ವೈಯಕ್ತಿಕ ಮಾಡ್ಕೊಂತ ಕ್ಲೋಸ್ ಮಾಡಿ ಆ ಗೇಟ್ ಕ್ಲೋಸ್ ಮಾಡಿ ಅಲ್ಲಿ ಓಪನ್ ಮಾಡಿದ್ರು ಮೇಲೆ ಓಪನ್ ಮಾಡಿದ್ರು ಇದು ನಮ್ಮ ದೇವಸ್ಥಾನ ಕೊಡೋಣ ಈಗ ಇವತ್ತು ಸೇವೆಗಳು ಇದಾವೆ ಪೂಜೆ ಮಾಡಕ್ ಬರ್ತಾರೆ ಇದನ್ನ ಓಪನ್ ಮಾಡ್ಕೊಂಡು ಬೇಕಾದ್ರೆ ಅಲ್ಲಿ ಮಾಡ್ಕೊಳ್ಳಿ ಅವರು ಮಾಡ್ಕೊಳ್ಳಿ ಅವರು ನೀವು ಆ ಗೇಟ್ ಕ್ಲೋಸ್ ಮಾಡ್ಕೊಳ್ಳಿ ಒಳಗೆ ಬೀಳ್ದಂಗೆ ಇಲ್ಲಿ ದೇವಸ್ಥಾನ ಆಡಳಿತ ಇಲ್ಲದೆ ನಶಿಸಿ ಹೋಗುತ್ತಿರುವ ಮಲಾಡೆ ಹಳ್ಳಿಯ ತಿರುಕ ಅನಾಥಾಶ್ರಮ. ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಗಡಿಭಾಗದಲ್ಲಿರುವ ಮಲಾಡ ಹಳ್ಳಿಯ ಅನಾಥಾಶ್ರಮ ಎಂದೇ ಒಂದು ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಖ್ಯಾತಿ ಪಡೆದ ಆಶ್ರಮ. ಈ ಆಶ್ರಮದ ಆಗಿನ ಕಾಲದ ದಿನಗಳನ್ನು ನೆನಪಿಸಿಕೊಂಡ್ರೆ ಮಧ್ಯ ಕರ್ನಾಟಕದ ಭಾಗದಲ್ಲಿ ಇಂಥದೊಂದು ಆಶ್ರಮ ಇತ್ತ ಎಂದು ಅನಿಸುತ್ತದೆ. ಏಕೆಂದರೆ ತಿರುಕ ಎಂದೇ ಖ್ಯಾತಿ ಪಡೆದಂತಹ ರಾಘವೇಂದ್ರ ಸ್ವಾಮೀಜಿಗಳು ಕಷ್ಟಪಟ್ಟು ಕಟ್ಟಿದ ಆಶ್ರಮ ಹಾಗೂ ಸ್ವಾಮೀಜಿಗಳ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಾದ ಮಲ್ಲಾಡಹಳ್ಳಿ, ದುಮ್ಮಿ, ಕೆಂಗುಂಟೆ, ಚನ್ನಪ್ಪನಹಟ್ಟಿ, ಡುಮ್ಮಿಗೊಳ್ರಟ್ಟಿ, ಅಂಜನಾಪುರ, ದೊಗ್ಗನಾಳ್, ಶಿವಪುರ, ಕಾಲ್ಕೆರೆ, ಗುಂಡಿಮಡು ಇನ್ನೂ ಅನೇಕ ಗ್ರಾಮಗಳು ಸೇರಿಕೊಂಡು ಸರ್ಕಾರದಿಂದ ಯಾವ ಅನುದಾನವನ್ನು ಮತ್ತು ಯಾವ ರಾಜಕೀಯ ವ್ಯಕ್ತಿಗಳನ್ನು ಬಳಸಿಕೊಳ್ಳದೆ ಜೋಳಿಗೆ ಹಾಕಿಕೊಂಡು ಮನೆ ಮನೆಗೆ ತೆರಳಿ ಭಿಕ್ಷಾಟನೆ ಮಾಡಿ ಬಂದಂತಹ ಹಣದಲ್ಲಿ ಕಟ್ಟಿದಂತ ಆಶ್ರಮ. ಸರಿಯಾದ ಆಡಳಿತಾಧಿಕಾರಿಗಿಲ್ಲದೆ ಇರುವುದು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ದುಃಖದ ಸಂಗತಿ. ಈಗ ಇರುವ ಆಡಳಿತಾಧಿಕಾರಿಗಳು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುವುದಕ್ಕೆ ಆಗುತ್ತಿಲ್ಲ. ಅದಕ್ಕೆ ಅನಾಥಾಶ್ರಮ ಈ ಪರಿಸ್ಥಿತಿಗೆ ಬಂದಿದೆ. ಈ ಆಶ್ರಮದಲ್ಲಿ ಒಬ್ಬ ಜವಾನ ಕೆಲಸ ಮಾಡುವವರು ಕೂಡ ಈ ದಿನ ಲಕ್ಷ ಲಕ್ಷ ಎಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಸರಿಯಾದ ಆಡಳಿತಾಧಿಕಾರಿ ಇಲ್ಲದೆ ಇರುವುದು ಹಾಗೂ ಈಗ ಇರುವ ಆಡಳಿತಾಧಿಕಾರಿಯನ್ನ ಬದಲಾವಣೆ ಮಾಡಲೇಬೇಕು. ಜೊತೆಗೆ ಒಳ್ಳೆ ಆಡಳಿತಾಧಿಕಾರಿಗಳು ನೇಮಿಸಬೇಕು. ಮೊದಲು ಆಶ್ರಮ ಹೇಗೆ ಇತ್ತು ಆ ಮಟ್ಟಕ್ಕೆ ತರಬೇಕು ಎಂದು ಆಶ್ರಮದಲ್ಲಿ ಓದಿ ಜೀವನವನ್ನ ರೂಪಿಸಿಕೊಂಡ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೇಳಿದ್ದಾರೆ. ಒಂದು ಹಂತದಲ್ಲಿ ಆಡಳಿತಾಧಿಕಾರಿಯ ಬದಲಾವಣೆ ಆಗದಿದ್ರೆ ಕಾನೂನು ಹೋರಾಟಕ್ಕೆ ಸಿದ್ಧ ಎಂದು ಆಗ್ರಹಿಸಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ತಿರುಕ ಅನಾಥಾಶ್ರಮವನ್ನ ಮೊದಲಿನ ಸ್ಥಿತಿಗೆ ಕೊಂಡೊಯ್ಯುವುದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಮಹಿಳಾ ಸಂಘಟನೆಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಇನ್ನು ಅನೇಕ ಸಂಘಟನೆಗಳು ಹೋರಾಟಕ್ಕೆ ಕರೆ ಕೊಟ್ಟಂತೆ ಕಾಣುತ್ತದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಆಗಮಿಸಿರ್ತಕ್ಕಂತಹ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಕ್ಕಂತಹ ಫಾತಿಮಾ ಬಾಯಿರವರು ಮಾತನಾಡಿ ಕೂಡಲೇ ಈ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿಕೊಡ್ತೇನೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬದಲಾವಣೆ ಮಾಡಲಿಕ್ಕೆ ಮನವಿ ಕೊಟ್ಟಿದ್ದೀರಿ. ಟೀಚರ್ಸ್ ಮತ್ತು ವಿಮಾನಗಳನ್ನ ಏಕಾಏಕಿಯಾಗಿ ಯಾವುದೇ ವಿನಾಕಾರಣ ಸಕಾರಣ ಬೆಲೆ ಏನು ರಿಲೀವ್ ಮಾಡಿ ಕಳಿಸಿದ್ದಾರೆ ಅದ್ರ ಬಗ್ಗೆ ಹೇಳ್ತಿದ್ದೀವಿ. ನಾನು ಈಗಾಗಲೇ ಬರುವುದಕ್ಕಿಂತ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಡೆಸುತ್ತಿರುವ ಸ್ಟ್ರೈಕಿನ ಬಗ್ಗೆ, ಮುಷ್ಕರದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಅಲ್ಲದೆ ಈ ದಿನ ಸಂಜೆ ನಾನು ಮೊದಲಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾವು ನೀಡಿರುವ ಮನವಿಯ ಬಗ್ಗೆ ನಾನು ತಿಳಿಸಿ ಹೇಳ್ತೀನಿ. ಅಲ್ಲದೆ ಈಗೇನು ಶಿಕ್ಷಕರನ್ನು ಮತ್ತು ಆಗಿರ್ತಕ್ಕಂಥ ಅಪಮಾನದ ಬಗ್ಗೆ ನಾನು ಎಂಕ್ವೈರಿ ಕೂಡ ಮಾಡಿಸ್ತೀನಿ ಅಂತೇಳಿ ಗ್ರಾಮಸ್ಥರ ಸಮಕ್ಷಮದಲ್ಲಿ ನಾನು ಹೇಳಿ ಮನವಿಯನ್ನು ಸ್ವೀಕರಿಸ್ತೀನಿ.